ಭಾರತ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟಿ20 ಪಂದ್ಯದಲ್ಲಿ ಭರ್ಜರಿ 48 ರನ್ಗಳ ಗೆಲುವು ಸಾಧಿಸಿದ ಭಾರತ. ಹೌದು, 2ನೇ ಟಿ20 ಪಂದ್ಯ ಹೀನಾಯ ಸೋಲಿನ ಬಳಿಕ ಭಾರತ 3ನೇ ಟಿ20 ಪಂದ್ಯದಲ್ಲಿ ಮೊದಲನೇ ಗೆಲುವಿನ ನಗೆ ಚೆಲ್ಲಿತು. ಅದೇ ಹುಮ್ಮಸ್ಸಿನಲ್ಲಿ 4ನೇ ಟಿ20 ಪಂದ್ಯದಲ್ಲೂ ಕೂಡ ಯಾವುದೇ ಬದಲಾವಣೆ ಇಲ್ಲದೆ ಗೆಲುವಿನ ತಂಡವನ್ನೇ ಮುಂದುವರಿಸಿತು. ಯಾಕೆಂದರೆ ಇದಕ್ಕೂ ಮುಂಚೆ 3ನೇ ಟಿ20 ಪಂದ್ಯಕ್ಕೆ ಸಂಜು ಸ್ಯಾಮ್ಸನ್, ಕುಲ್ದೀಪ್ ಯಾದವ್ ಮತ್ತು ಹರ್ಷಿತ್ ರಾಣಾ ಬದಲಿಗೆ ಜಿತೇಶ್ ಶರ್ಮಾ, ವಾಷಿಂಗ್ಟನ್ ಸುಂದರ್, ಹರ್ಷದೀಪ್ ಸಿಂಗ್ ಈ 3 ಆಟಗಾರರ ದೊಡ್ಡ ಮಟ್ಟದ ಬದಲಾವಣೆಯೊಂದಿಗೆ ಭಾರತ 3ನೇ ಟಿ20 ಪಂದ್ಯದಲ್ಲಿ ಗೆಲುವು ಸಾಧಿಸಿತು. ಕೊನೆಗೂ ಹರ್ಷಿತ್ ರಾಣಾ ಅವರನ್ನು ಕೈ ಬಿಟ್ಟಿದ್ದು ಅಚ್ಚರಿಯ ವಿಚಾರ ಆಗಿದೆ. ಇನ್ನು 4ನೇ ಟಿ20 ಪಂದ್ಯಕ್ಕೆ ಬಂದ್ರೆ ಟಾಸ್ ಗೆದ್ದ ಆಸ್ಟ್ರೇಲಿಯಾ ಭಾರತಕ್ಕೆ ಮೊದಲು ಬ್ಯಾಟ್ ಮಾಡಲು ನೀಡಿತು. ಗಿಲ್ ನಿಧಾನಗತಿಯಲ್ಲೂ ಬ್ಯಾಟ್ ಬೀಸಿದರೂ ಕೂಡ 50 ರನ್ಸ್ಗಳ ಜೊತೆಯಾಟದೊಂದಿಗೆ ತಂಡಕ್ಕೆ ಆಸರೆಯಾಗಿ 4 ರನ್ಸ್ಗಳ ಅರ್ಧ ಶತಕ ವಂಚಿತರಾದರೆ ಇನ್ನು ಅಭಿಷೇಕ್ ಶರ್ಮಾ ಬೇಗನೆ ಔಟ್ ಆಗಿ ಹೋದರು. ಇನ್ನು ಬಂದಿದೆ ಬಿಗ್ 6 ಹೊಡೆಯುವ ಮೂಲಕ ಗಮನ ಸೆಳೆದದ್ದು ದುಬೆ ಮತ್ತು ಸೂರ್ಯ. ಇನ್ನು ಉಳಿದ ಆಟಗಾರರು ಕೆಲ ಕಾಲ ಸ್ಕ್ರೀಸ್ ನಲ್ಲಿ ಇದ್ದು ತಂಡದ ಮೊತ್ತ ಕೊಂಚ ಪ್ರಮಾಣದಲ್ಲಿ ಹೆಚ್ಚಿಸಿದರು. ಕೊನೆಗೆ 1 6 1 4 ಒಳಗೊಂಡು 11 ಎಸೆತದಲ್ಲಿ 21 ರನ್ಸ್ ಬ್ಯಾಟ್ ಬೀಸಿದ ಅಕ್ಷರ್ ಪಟೇಲ್ ತಂಡಕ್ಕೆ ನೆರವಾಗಿ ಕೊನೆಗೆ ಭಾರತ ತಂಡ 20 ಓವರ್ ಮುಕ್ತಾಯಕ್ಕೆ 8 ವಿಕೆಟ್ ನಷ್ಟಕ್ಕೆ 167 ರನ್ಸ್ ಹೊಡೆಯುವಲ್ಲಿ ಸೂಕ್ತವಾಯಿತು. ಇನ್ನು ಆಸೀಸ್ ಪರ ನಾಥನ್ ಎಲಿಸ್ ಉತ್ತಮವಾದ ಸ್ಲೋ ಡೆಲಿವರಿ ಉಪಯೋಗಿಸಿ ಭಾರತದ ಮುಖ್ಯವಾಗಿರುವ 3 ವಿಕೆಟ್ ಅನ್ನು ತನ್ನದಾಗಿಸಿಕೊಂಡು ಆಸ್ಟ್ರೇಲಿಯಾ ತಂಡಕ್ಕೆ ನೆರವಾದ. ಇನ್ನು ಮಧ್ಯಮದ ಮೊತ್ತವನ್ನು ಬೆನ್ನಟ್ಟಿದ ಕಾಂಗರೂ ಪಡೆ ಮೊದಲಿಗೆ ಉತ್ತಮ ಪ್ರದರ್ಶನ ತೋರಿಸ್ತಾ ಇತ್ತು. ಅಷ್ಟರಲ್ಲಿ ಎಡಗೈ ಮಾಂತ್ರಿಕ ಅಕ್ಷರ್ ಪಟೇಲ್ ಬಂದು ಆರಂಭಿಕ ಜೊತೆ ಆಟಕ್ಕೆ ಬ್ರೇಕ್ ಹಾಕಿ ಶಾರ್ಟ್ ವಿಕೆಟ್ ಪಡೆದರು. ಕೊನೆಗೆ ಆಸ್ಟ್ರೇಲಿಯಾ ತಂಡದ ಆಟಗಾರರು ಸ್ವಲ್ಪ ಕಾಲ ಸ್ಟ್ಯಾಂಡ್ ಆಗುವಷ್ಟರಲ್ಲಿ ಮತ್ತೆ ಅಕ್ಷರ್ ಮ್ಯಾಜಿಕ್ ಮಾಡಿ ಇಂಗ್ಲಿಷ್ ವಿಕೆಟ್ ಪಡೆದರು. ನಂತರ ತಂಡ ಉತ್ತಮ ಮೊತ್ತದತ್ತ ಸಾಗುತ್ತಿತ್ತು. 3ನೇ ಟಿ20 ಪಂದ್ಯದಲ್ಲಿ ರಾಕ್ಷಸನ ಆಟ ಪ್ರದರ್ಶನ ಮಾಡಿದ ಡೇವಿಡ್ ಬಿಗ್ 6 ಹೊಡೆದು ಭಾರತ ತಂಡಕ್ಕೆ ಶಾಕ್ ಕೊಟ್ಟರು. ಆಗ ಆಸೀಸ್ಗೆ ಬೇಕಾಗಿದ್ದು ಕೇವಲ 52 ಎಸೆತ 77 ರನ್ಗಳ ಬಾಕಿ. ತಂಡ ಆಗ ಗೆಲುವಿನ ಆಸೆಯಲ್ಲಿತ್ತು. ಆದರೆ ನೆಕ್ಸ್ಟ್ ಬಾಲ್ ಅಲ್ಲೇ ಎಕ್ಸ್ಟ್ರಾ ಬೌನ್ಸ್ ಹಾಕಿ ಡೇವಿಡ್ ವಿಕೆಟ್ ಕಿತ್ತಿದರು. ಇನ್ನು ಹೊಡಿಬಡಿ ಆಟಗಾರ ಆಸೀಸ್ ತಂಡಕ್ಕೆ ಆನೆ ಬಲ ಇರುವ ಮ್ಯಾಕ್ಸ್ವೆಲ್ ತಂಡಕ್ಕೆ ಆಸರೆ ಆಗ್ತಾರೆ ಅನ್ಕೊಂಡ್ರೆ ಚಕ್ರವರ್ತಿ ಕ್ಲೀನ್ ಬೋಲ್ಡ್ ಮಾಡುವ ಮುಖಾಂತರ ಪೆವಿಲಿಯನ್ ದಾರಿ ತೋರಿಸಿದರು. ಕೊನೆಗೆ ವಾಷಿಂಗ್ಟನ್ ಸುಂದರ್ ಮ್ಯಾಜಿಕ್ ಬೌಲಿಂಗ್ ಇಂದ 8 ಎಸೆತದಲ್ಲಿ 3 ರನ್ ನೀಡಿ 3 ವಿಕೆಟ್ ಪಡೆದು ಕಾಂಗರೂ ಪಡೆ ಕೇವಲ 119 ರನ್ಸ್ಗೆ ತನ್ನ ಎಲ್ಲಾ ವಿಕೆಟ್ ಕಳೆದುಕೊಂಡು ಭಾರತಕ್ಕೆ ಶರಣಾದರು. ಭಾರತ ತಂಡದ ಪರ ಆಲ್ರೌಂಡರ್ ಪ್ರದರ್ಶನ ಮಾಡಿದ ಅಕ್ಷರ್ ಪಟೇಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇನ್ನು 5ರ ಟಿ20 ಸರಣಿಯಲ್ಲಿ 2-1 ಭಾರತ ಮುನ್ನಡೆ ಸಾಧಿಸಿದೆ. ಇನ್ನು ಉಳಿದ ಕೊನೆ ಪಂದ್ಯದಲ್ಲಿ ಆಸೀಸ್ ಗೆದ್ದು ಸರಣಿ ಸಮಬಲ ಮಾಡಿಕೊಳ್ಳುತ್ತೋ ಇಲ್ಲ ಭಾರತ ಗೆದ್ದು ಸರಣಿ ತಮ್ಮ ವಶಕ್ಕೆ ಮಾಡಿಕೊಳ್ಳುತ್ತೋ ಅಂತ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಕ್ರಿಕೆಟ್ ಸರ್ಕಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.